10ನೇ ತರಗತಿಯಲ್ಲಿ ಈ ಪ್ರಶ್ನೆಗೆ ಕಂಪಲ್ಸರಿ ಇಂಥ ಪ್ರಶ್ನೆ ಏನು ಬರ್ತದೆ, ಅದು ಮೊದಲು 10 ಪ್ರಶ್ನೆಗಳಲ್ಲಿ ಇರ್ತದೆ. ಇದು 2 ಅಂಕದ ಪ್ರಶ್ನೆ, ಇದು ಬಿಟ್ಟಿದ್ದಲ್ಲ, ಕಂಪಲ್ಸರಿ ಬಂದೇ ಬರ್ತದೆ. ಭಾಳ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಾರೆ. 2x + y = 6 ಮತ್ತು x + y = 5 ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಅಂದಾಗ 2x + y = 6 ಇದು 1ನೇ ಸಮೀಕರಣ. x + y = 5 ಇದು 2ನೇ ಸಮೀಕರಣ. 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಏನಾಗ್ತದೆ? ಸಮೀಕರಣ 1 ಮತ್ತು 2ರಿಂದ ವರ್ಜನೆ ಏನಾಗಬೇಕು? ಸಮೀಕರಣ 2x + y = 6, x + y = 5. ನಾನು ಹೇಳಿದ್ನಲ್ಲ, ಚರಾಕ್ಷರ ಸಂಖ್ಯಾಸ ಗುಣಕಗಳು ಬೇರೆ ಬೇರೆ ಆಗಿರಬೇಕು, ಚಿಹ್ನೆಗಳು ಬೇರೆ ಬೇರೆ ಆಗಿರಬೇಕು. ಆದರೆ ಸಂಖ್ಯಾಸ ಗುಣಕಗಳು ಸೇಮ್ ಅದಾವ, ಚಿಹ್ನೆಗಳು ಸೇಮ್ ಅದಾವ. ಇಲ್ಲಿ 2 ಅದ, ಇಲ್ಲಿ 1, ಇಲ್ಲಿ ಬೇರೆ ಬೇರೆ ಅದ. ಎಲ್ಲ ಕಡೆ ಬೇರೆ ಬೇರೆ ಆಗಿರಬೇಕು ಅಂದಾಗ ವರ್ಜನೆ ಮಾಡಲಿಕ್ಕೆ ಬರ್ತದೆ. ಅಂದಾಗ ನಾವೇನು ಮಾಡಬೇಕು? ಇಲ್ಲಿ ಚಿಹ್ನೆಯನ್ನು ಬದಲಿ ಮಾಡ್ಕೊಂಬಿಡ್ರಿ. ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು, ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು. ಹಾಂ, ಸರಿಯಾಗದನಿಲ್ಲ? ಹಾಂ, ಅಂದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ವೈ ಕ್ಯಾನ್ಸಲ್ ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. 2x 1x ಕಳೆದಾಗ 1x ಉಳಿತು. 6ರಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದ್ರೆ 6ರಲ್ಲಿ 5 ಕಳೆದಾಗ 1 ಉಳಿತು. ದೇರ್ಫೋರ್ x = 1 ಆಯಿತು. ಈ ಎಕ್ಸದ ಬೆಲೆ ಎದರಲ್ಲಿ ಆದೇಶ ಮಾಡಬೇಕು? ಯಾವುದೋ ಒಂದು ಸಮೀಕರಣದ ಆದೇಶ ಮಾಡಿದ್ರೆ ವಾಯ್ದ ಬೆಲೆ ನಮಗೆ ಸಿಗ್ತದೆ. ದೇರ್ಫೋರ್ ಎಕ್ಸದ ಬೆಲೆಯನ್ನು ಯಾವುದೋ ಒಂದು ಸಮೀಕರಣ 1 ತೋರಿ 2 ತೋರಿ, ನಾನು ಸೆಲೆಕ್ಟ್ 1 ಮಾಡ್ಕೋತೀನಿ. ಅದರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಬರ್ಕೊಳ್ಳೋ ಮೊದಲ 2x + y = 6. x ಅಂದರೆ ಏನಾಗ್ಯದ? 1 ಆಗ್ಯದ. 2 × 1 + y = 6. 2 1 2 + y = 6. Therefore y = 6 - 2 = 4. ಆದ್ದರಿಂದ y = 4. ಆದ್ದರಿಂದ x = 1, ಆದ್ದರಿಂದ y = 4 ಅಂತ ಹೇಳ್ಬೋದು. ದಟ್ಸ್ ಆಲ್.